Here today we have visited KCD Zoology Museum. Here we can find everything what we can see in our India. I have learned about Prorophyra amphibians eggs in 9th class. Today I have seen them. Today I have seen them here. They are. I have seen them. Professor Naveen has explained very good. We can by like this museum, we can observe every small insects and everything what we can see here. Here today I found saw a jellyfish or something skeleton of elephant, skeletons and embryo of what we embryo, etc. I feel very good. I think I have to take zoology in the future. Thank you. ನನ್ನ ಹೆಸರು ಶಿವತೇಜ್ ಅಂತ. ರಾಂಚಿ SSLC ಅಕಾಡೆಮಿಲಿಂದ ಧಾರವಾಡದಿಂದ ಬಂದಿದ್ದೀವಿ. KCD ಜಿಯೋಲಜಿ ಮ್ಯೂಸಿಯಮಿಗೆ ಬಂದಿದ್ದೀವಿ. ನಾವು 9th ಏನೇನು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ವಿ ಅವೆಲ್ಲ ನಾವು ಇಲ್ಲಿ ನ್ಯಾಚುರಲ್ ಆಗಿ ನೋಡಿದ್ವಲ್ಲ, ಇವಾಗ ನಮ್ಗೆ ಅಲ್ಲಿ ಅರ್ಥ ಆಗಲಾರ್ದವೆಲ್ಲ ಇಲ್ಲಿ ನಮ್ಗೆ ಅರ್ಥ ಆಗ್ತದೆ. ಇಲ್ಲಿ ಪ್ರೊಫೆಸರ್ ನವೀನ್ ಸರ್ ಇವಾಗ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದರು, ತುಂಬ ಚೆನ್ನಾಗಾಯಿತು. ನಮಗೆ ಹೊಸ ಟಾಪಿಕ್ ಏನಂದರೆ ಸಿಯಾರ್ಸ್ ಮೇಲ್ ಹೆಂಗೆ ನಮ್ಗೆ ನಾವೇನು ಅಂದ್ಕೊಂಡಿದ್ವಿ ಬರೀ ಫೀಮೇಲ್ ಹೆಣ್ಣು ಮಾತ್ರ ಅಷ್ಟೇ ನಮ್ಗೆ ಕೇರ್ ಮಾಡ್ತದೆ ಎಲ್ಲ ಮರ್ಯ ಎಲ್ಲ ನೋಡ್ಕೊತದೆ ಅಂತ ನಮ್ಗೆ ಗೊತ್ತಿತ್ತು. ಆದರೆ ಇಲ್ಲಿ ಸಿಯಾರ್ಸ್ ಮೇಲ್ ಇಲ್ಲಿ ಎಲ್ಲ ಮರಿನ ತಾನೇ ಸಾಕೋದು ಅದೆಲ್ಲ ಮಾಡ್ತದಂತ ಅದೊಂದು ಗೊತ್ತಾಯ್ತು. ಮತ್ತು ಆನೆ ಕಾಲ್ ಮುಖಾಂತರ ತಮ್ಮ ಭಾಷೆ ಮಾತಾಡ್ತದಂತ ಇವಾಗ ನಮ್ಗೆ ಗೊತ್ತಾಯ್ತು. ಮತ್ತು ಸ್ಕೆಲಿಟನ್ ನೋಡಿದ್ವಿ, ಎಲ್ಲ ಫ್ಯೂಟಸ್, ಹ್ಯೂಮನ್ ಬ್ರೈನ್ ಎಲ್ಲ ಈ ನ್ಯಾಚುರಲ್ ಆಗಿ ನೋಡಿದಾಗ ನಮ್ಗೆ ಈ ಟೈಪ್ ಇರ್ತದೆ, ಈ ಟೈಪ್ ಎಲ್ಲ ನಮ್ಗೆ ಎಕ್ಸ್ಪ್ಲೇನ್ ಆಯಿತು. ಮತ್ತು ಇಲ್ಲೆಲ್ಲ ಇರೋ ಕಿಂಗ್ ಕೋಬ್ರಾ ಆಗಲಿ ಎಲ್ಲ ನಮಗೆ ನೋಡಿದಾಗ ಈಗ ಅನಿಸ್ತು, ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಿರ್ತೀವಿ ಒಂದು ಟೈಮ್ ನ್ಯಾಚುರಲ್ ಆಗಿ ನೋಡಿದಾಗ ನಮ್ಗೆ ಇಲ್ಲಿ ತಲೆಯಲ್ಲಿ ಜಲ್ದಿ ಕುಂತ್ಕೊಂತ ಅಂತೆಲ್ಲ ಅರ್ಥ ಆಯಿತು. ಮತ್ತು ಲೀಚು, ಸ್ಪೈಡರು ನಮ್ಮ ಮನೇಲಿ ನೋಡೋದು ಬೇರೆ, ಆದರೆ ಕಾಡಲ್ಲಿರೋದು ನೋಡಿದರೆ ನಮಗೆ ಫುಲ್ ಡಿಫ್ರೆನ್ಸ್ ಆಗಿ ಕಾಣ್ತದೆ. ಮತ್ತು ಇಲ್ಲಿ ಬರ್ಡ್ಸ್ ಆಗಲಿ ಎಲ್ಲ ಸ್ಕೆಲಿಟನ್ ನೋಡಿದಾಗ ಚೆನ್ನಾಗಿ ಎಕ್ಸ್ಪ್ಲೇನ್ ಆಯಿತು. ಮತ್ತೆಲ್ಲ ಹ್ಯೂಮನ್ ಸ್ಕೆಲಿಟನ್ ಯಾರೂ ನೋಡಿರೋದಿಲ್ಲ, ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದರೆ ಈ ಟೈಪ್ ಇರ್ತದೆ, ಹಿಂಗೆ ಇರ್ತದೆ, ಅದೇನು ಅದು ಹಂಗೆ ಅನ್ನಿಸ್ತದೆ. ಇಲ್ಲಿ ನ್ಯಾಚುರಲ್ ಆಗಿ ನೋಡಿದಾಗ ಅದ್ರ ಬಗ್ಗೆ ತಿಳ್ಕೊಬೇಕು ಹೆಂಗೆ ಇರ್ತದ ಅಂತೆಲ್ಲ ನೋಡಿದಾಗ ನಮ್ಗೆ ಇಲ್ಲಿ KCD ಮ್ಯೂಸಿಯಮಿಗೆ ಬಂದು ಸ್ವಲ್ಪ ಏನೋ ಅಪ್ರಿಷಿಯೇಟ್ ಆಯಿತು. ಥ್ಯಾಂಕ್ ಯು. ನನ್ನ ಹೆಸರು ಆದರ್ಶ್ ದಾಮೋಜ್ ಅಂತ. ನಾವು SSLC ಪ್ರಾಚಿ SSLC ಅಂತ ಅಕಾಡೆಮಿಯಿಂದ ಧಾರವಾಡದಿಂದ ಬಂದಿದ್ದೆ. ನಾವು ಇಲ್ಲಿ KCD ಜಿಯಾಲಜಿ ಮ್ಯೂಸಿಯಂ ಬಂದಿದ್ವಿ. ಇಲ್ಲಿ ನವೀನ್ ಸರ್ ಅಂತ ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇಷನ್ ಕೊಟ್ಟರು. ನಾವು 10th ಸ್ಟ್ಯಾಂಡರ್ಡ್ ಈಗ ಮುಂದೆ ಹೋಗಿ ಕಲಿಯೋ ಎಲ್ಲ ವಿಷಯಗಳನ್ನು ಇಲ್ಲಿ ನಾವು ನ್ಯಾಚುರಲ್ ಆಗಿ ನೋಡಿದ್ವಿ. ಮತ್ತು ಕಾಡದಲ್ಲಿರೋ ಪ್ರಾಣಿಗಳು ಅವು ಎಲ್ಲ ನೋಡಿದ್ವಿ. ಈಗ ನಮ್ಗೆ ಚಲೋ ಅಂದರೆ ಒಂಥರ ಬೇರೆ ಅನುಭವ ಆಗ್ತದೆ. ಮತ್ತು ಇಲ್ಲಿ ನಾವು ಹ್ಯೂಮನ್ ಬ್ರೈನು ಮತ್ತು ಗರ್ಭಾಶಯ ಎಲ್ಲ ನೋಡಿದ್ವಿ. ಮತ್ತು ಇಲ್ಲಿ ಸಣ್ಣ ಪುಟ್ಟ ಪ್ರಾಣಿಗಳು ನಾವು ನೋಡದೇ ಇರುವ ಕಲ್ಪನೆ ಇಲ್ಲದೇ ಇರುವ ಪ್ರಾಣಿಗಳನ್ನು ಕೂಡ ನಾವು ಇಲ್ಲಿ ನೋಡಿದ್ವಿ. ಮತ್ತು ಇದು ಕರ್ನಾಟಕದಲ್ಲೇ ಅತಿ ದೊಡ್ಡ ಸಂಗ್ರಹಾಲಯ. ನನಗೆ ತುಂಬ ಚೆನ್ನಾಗಿ ಥ್ಯಾಂಕ್ಸ್. ಸೊ ಮೊದಲನೇದಾಗಿ ನವೀನ್ ಸರ್ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಯಾಕಂದರೆ ನಮಗೆ ಒಂದು ವೀಕ್ಷಣೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಂಥ ನವೀನ್ ಸರ್ಗೆ, KCD ಕಾಲೇಜಿನ ಪ್ರಾಚಾರ್ಯರಿಗೆ, ನನ್ನ ಪ್ರಾಚಿ SSLC ಅಕಾಡೆಮಿ, ನನ್ನ ವೈಯಕ್ತಿಕ ಮತ್ತು ನನ್ನ ವಿದ್ಯಾರ್ಥಿ ಬಳಗದ ಪರವಾಗಿ ನಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಜ್ಞಾನ ಅಂದರೆ ಏನಪ್ಪ ಅಂತಂದ್ರೆ, ವಿಜ್ಞಾನ ಅಂದರೆ ಎಕ್ಸ್ಪರಿಮೆಂಟ್, ಒಂದು ಪ್ರಯೋಗ ಇದ್ದಂಗೆ ವಿಜ್ಞಾನ. ಕೇವಲ ವಿಜ್ಞಾನವನ್ನು ನಾವು ಹೇಳೋದ್ರಿಂದ ಕಲಿಯಕ್ಕೆ ಆಗಂಗಿಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡಿ ಕಲಿಬೇಕಾಗ್ತದೆ. ಸೊ ಎಷ್ಟೋ ಬುಕ್ಸಲ್ಲಿ ಓದಿದ್ರೆ ನಡೆಯಂಗಿಲ್ಲ, ಅದನ್ನು ನಾವು ನೋಡಿ ಪ್ರತ್ಯಕ್ಷವಾಗಿ ಕಂಡಾಗ ನಮ್ಗೆ ಏನಾಗ್ತದೆ, ಭಾಳ ಅದ್ರ ಬಗ್ಗೆ ಅನುಭವ ಆಗ್ತದೆ. ಸೊ ಇಲ್ಲಿ ಇವತ್ತು ನೀವು ನೋಡಿದ್ರಿ, ನನಗೂ ಗೊತ್ತಿರಲಿಲ್ಲ ಎಲ್ಲ ಪ್ರಾಣಿಗೂ ಜೀವ ಇರ್ತದೆ, ಸಾಯ್ತೇವೆ ಅಂತ ಒಂದಿನ ಹುಟ್ಟಿದ್ದು. ಬಟ್ ಇಲ್ಲಿ ಒಂದು ಜೀವಿ ಸಾಯೋದಿಲ್ಲ ಅಂತ.
ಯಾವುದದು ಸಾವಿಲ್ಲದ ಜೀವಿ, ಹೌದಾ? ಸೊ ಹಂಗೆ ನಾನು ಕೂಡ ಇಲ್ಲಿ ಏನಪ್ಪ ಅಂದ್ರೆ ಅನೇಕ ವಿಷಯಗಳನ್ನು ನಾನು ಕೂಡ ಕಲಿತೆ ಇಲ್ಲಿ, ಹೌದಾ? ಸೊ ಈಗ ಏನಪ್ಪ ಅಂತಂದ್ರೆ ನಿಮಗೂ ಕೂಡ ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗಲಿ ಅಂತೇಳಿ ನಾವು ಏನಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೊಂದು ಅನುಮತಿ ತೊಗೊಂಡು ಇಲ್ಲಿ ಬಂದು ತೋರಿಸಿದ್ವಿ, ಹೌದಾ? ಸೊ ಈಗ ನೀವು ಎಷ್ಟೋ ಪ್ರಾಣಿ ಪಕ್ಷಿಗಳನ್ನು ನೀವು ಕಾಡಲ್ಲಿ ನೋಡಿರ್ತೀರಿ, ಬರೀ ನೋಡ್ತೀವಿ ಭಾಳ ಚಂದ ಐತೆ ಅಂತ ಹೇಳ್ತೀವಿ, ಬಟ್ ಅದ್ರ ಬಗ್ಗೆ ಅನುಭವ ನಿಮ್ಗೆ ಗೊತ್ತಿರಂಗಿಲ್ಲ, ಹೌದಾ? ಹೌದಲ್ಲ? ಈಗ ಹಾರ್ನ್ಬಿಲ್ ಅದ್ರ ಬಗ್ಗೆ ತಿಳ್ಕೊಂಡ್ರಿ, ಅದು ಹೆಂಗೆ ನೋಡ್ರಿ, ಕಪಲ್ಸ್ ದಂಪತಿಗಳು, ಆದರ್ಶ ದಂಪತಿಗಳು, ಹೌದಾ? ಅದ್ರ ಬಗ್ಗೆ ವಿಷಯಗಳನ್ನ ನಮ್ಗೆ ಗೊತ್ತಿರಲಿಲ್ಲ. ಅಂದರೆ ಹಾರ್ನ್ಬಿಲ್ಲು ನಾಗಾಲ್ಯಾಂಡ್ ಅಂತ ಅಷ್ಟೇ ಮಾಹಿತಿ ಇರ್ತಿತ್ತು. ಸೊ ಅದಕ್ಕೆ ಎಲ್ಲ ಕೆಲವೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳಿಸಿಕೊಟ್ಟಂಥ ನಮ್ಮ ನವೀನ್ ಸರ್ಗೆ ಮತ್ತೊಮ್ಮೆ ನನ್ನ ಪ್ರಾಚೀನ ಸದಸ್ಯರ ಪರವಾಗಿ ನಮ್ಮ ವಿದ್ಯಾರ್ಥಿ ಬಳಗ ಮತ್ತು ನನ್ನೆಲ್ಲ ಸ್ಟಾಫ್ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತೇನೆ.